ಧಾರವಾಡ ನಗರದ ಸೌದತ್ತಿ ರಸ್ತೆಯ ಮೃತ್ಯುಂಜಯ ನಗರದಲ್ಲಿರುವ ವಡ್ಡರ ಸಮಾಜಕ್ಕೆ ಸೇರಿದ ಸಾಂಪ್ರದಾಯಿಕ ರುದ್ರಭೂಮಿಯನ್ನ ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡು ಹಿರಿಯರ ಶವಗಳ ಅವಶೇಷಗಳನ್ನು ಕಿತ್ತಿಸಿದ್ದು ದಲಿತರ ಭಾವನೆಗಳಿಗೆ ಧಕ್ಕೆ ತಂದಿರುವ ಘಟನೆ ಬೆಳಕಿಗೆ ಬಂದಿದೆ. ಇನ್ನು ಈ ದೌರ್ಜನ್ಯದ ವಿರುದ್ಧ ವಡ್ಡರ ಸಮಾಜದ ಕ್ಷೇಮಾಭಿವೃದ್ಧಿ ಸಂಘದ ಪದಾಧಿಕಾರಿಗಳು ಹಾಗೂ ಸಮಾಜದ ಮುಖಂಡರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು, ಶಹರ ಪೊಲೀಸ್ ಠಾಣೆಗೆ ಹಾಗೂ ಮಹಾಪೌರರಾದ ಜ್ಯೋತಿ ಪಾಟೀಲ್ ಅವರಿಗೂ ದೂರು ನೀಡಿದ್ದಾರೆ. ನಗರದ ಸೌದತ್ತಿ ರಸ್ತೆಯ ಗೊಲ್ಲರ ಕಾಲೋನಿ ಸುತ್ತಮುತ್ತ ಸುಮಾರು 500 ರಿಂದ 600 ವಡ್ಡರ ಸಮಾಜದ ಬಾಂಧವರು ನೂರಾರು ವರ್ಷಗಳಿಂದ ವಾಸಿಸುತ್ತಿದ್ದಾರೆ. ಇಲ್ಲಿನ ಸೌದತ್ತಿ ರಸ್ತೆಯ ಮೃತ್ಯುಂಜಯ ನಗರದಲ್ಲಿ ಸಮಾಜದ ಶವ ಸಂಸ್ಕಾರಕ್ಕಾಗಿ 30 ಗುಂಟೆ ಜಮೀನನ್ನ ನೀಡಲಾಗಿತ್ತು. ಇದರಲ್ಲಿ 10 ಗುಂಟೆ ಜಮೀನಿನಲ್ಲಿ ಸರ್ವಧರ್ಮ ದಹನ ಕಟ್ಟಡ ನಿರ್ಮಾಣವಾಗಿತ್ತು. ಉಳಿದ 20 ಗುಂಟೆ ಜಮೀನಿನಲ್ಲಿ ಸಮಾಜದವರು ತಲೆಮಾರುಗಳಿಂದ ಶವ ಸಂಸ್ಕಾರ ಮಾಡುತ್ತಾ ಆದರೆ ಕಳೆದ 5-6 ದಿನಗಳ ಹಿಂದೆ ರೂಪಶ್ರೀ ಕನ್ಸ್ಟ್ರಕ್ಷನ್ಸ್ ಅವರು ಯಾವುದೇ ಮುನ್ಸೂಚನೆ ಅಥವಾ ಮಾಹಿತಿ ನೀಡದೆ ಸಮಾಜದ ಹಿರಿಯರನ್ನ ದಫನ ಮಾಡಿದ ಜಾಗದಲ್ಲಿದ್ದ ಶವಗಳ ಅವಶೇಷಗಳನ್ನು ಕಿತ್ತಿಸಿದ್ದು ಕಟ್ಟಡ ಕಾಮಗಾರಿ ಆರಂಭಿಸಿದ್ದಾರೆ. ಇದು ದಲಿತ ಸಮುದಾಯಕ್ಕೆ ಮಾಡಿದ ಅಪಮಾನ ಮತ್ತು ದೌರ್ಜನ್ಯವಾಗಿದೆ ಎಂದು ಸಂಘದ ಅಧ್ಯಕ್ಷರಾದ ಶೆಟ್ಟಪ್ಪ ಗೋವಿಂದಪ್ಪ ಹಾದಿಮನಿ ಆತಂಕ ವ್ಯಕ್ತಪಡಿಸಿದ್ದಾರೆ. ನಾನು ಗೊಲ್ಲರ ಕಾಲೋನಿಯ ನಿವಾಸಿಯಾಗಿದ್ದು ನಮ್ಮ ಅಜ್ಜ, ನಮ್ಮ ಅಜ್ಜಿ, ನಮ್ಮ ತಂದೆ ಇವರೆಲ್ಲರೂ ಅಲ್ಲೇ ಇದು ಸ್ಮಶಾನದಾಗ ಇದು ಮಾಡಿದ್ದೀವಿ ನಾವು. ಅವ್ರದ್ದು ಅವೆಲ್ಲ ಕಿತ್ತು ಹೋಗುತ್ತೆ. ನಮ್ಗೆ ಯಾರು ಏನು ಹೇಳಲಾರ್ದ ಇವರು ಅಲ್ಲಿ ಕನ್ಸ್ಟ್ರಕ್ಷನ್ ಕೆಲಸ ಚಾಲೂ ಮಾಡಿಬಿಟ್ಟಾರೆ. ನಮ್ಮ ಅಜ್ಜ, ನಮ್ಮ ಅಜ್ಜಿ, ನಮ್ಮ ತಂದೆ ಎಲ್ಲ ಹಿರಿಯರು ಮೊದಲಿಂದ್ರೂ ರೀ ಒಂದು ನೂರಾರು ವರ್ಷಗಳಿಂದ ಮೊದಲಿಂದ ಇತ್ತಂದ್ರಿ ಅದು. ಈಗೆಲ್ಲ ಒಮ್ಮೆಗಲಿ ಕಿತ್ತಿ ಕಾಸ ಈಗ ಹೋಗಿದ್ರೆ ನಾವು ಎಲ್ಲಿ ಹೋಗ್ಬೇಕ್ರಿ ಸರ್? ನಿಮ್ಗೆ ಯಾರಿಗೆ ಮುಂಚೆ ತಿಳಿಸಲ್ಲ? ನಮ್ಗೆ ಯಾರಿಗೂ ನಮ್ಮ ಮನ್ಯಾಗ ಹಿರಿಯರು ಆಗಲಿ ನಮ್ಮ ಸಮಾಜ ಬಾಂಧವ್ರಿಗಾಗಲಿ ಯಾರಿಗೂ ಏನು ತಿಳಿಸೇ ಇಲ್ಲ ರೀ. ಇವತ್ತು ಬೆಳಗ್ಗೆ ಹೋಗಿ ನೋಡಿದ ಕೂಡ ನಮಗೆ ಅಲ್ಲಿ ಕನ್ಸ್ಟ್ರಕ್ಷನ್ ಕೆಲಸ ಚಾಲೂ ಆಗಿದ್ದು ಗೊತ್ತಾಗಿದೆ. ತಮ್ಮ ಹೆಸರು? ನನ್ನ ಹೆಸರು ಮುತ್ತುರಾಜ್ ವಡ್ಡಾರ್ ಅಂತ, ಗೊಲ್ಲರ ಕಾಲೋನಿ ನಿವಾಸಿ, ಭೂವಿ ವಡ್ಡಾರ್. ಈ ಕುರಿತು ಪ್ರತಿಕ್ರಿಯಿಸಿರುವ ಮಹಾನಗರ ಪಾಲಿಕೆ ಸದಸ್ಯರು ಹಾಗೂ ಸಮಾಜದ ಮುಖಂಡರಾದ ತುಳಸಪ್ಪ ಪೂಜಾರ್ ಅವರು, ಭೂವಿ ವಡ್ಡರ ಸಮುದಾಯದ ಶವ ಸಂಸ್ಕಾರಕ್ಕಾಗಿ ಮೀಸಲಿರುವ ಜಾಗವನ್ನು ಯಾವುದೇ ಕಾರಣಕ್ಕೂ ದುರ್ಬಳಕೆ ಮಾಡಿಕೊಳ್ಳಲು ಬಿಡುವುದಿಲ್ಲ. ನಮ್ಮ ಸಮಾಜದ ಹಕ್ಕನ್ನ ಕಸಿದುಕೊಳ್ಳಲು ಯತ್ನಿಸಿದರೆ ಸಹಿಸುವುದಿಲ್ಲ. ಸಮಾಜಕ್ಕೆ ಅನ್ಯಾಯವಾಗಲು ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ ಎಂದು ಎಚ್ಚರಿಸಿದ್ದಾರೆ. ಇವತ್ತಿನ ದಿವಸ ನಮ್ಮ ಸೌದತ್ತಿ ರಸ್ತೆಯ ಗೊಲ್ಲರ ಕಾಲೋನಿಯ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ನಮ್ಮ ವಡ್ಡರ ಸಮಾಜದ ಸುಮಾರು 500 ರಿಂದ 600 ಜನರು ವಾಸಿಸ್ತಿರ್ತಾರೆ. ಮತ್ತು ಅಲ್ಲೇ ಮುಂದೆ ಸೌದತ್ತಿ ರಸ್ತೆ ಮೃತ್ಯುಂಜಯ ನಗರ ಅಲ್ಲಿ ನಮ್ಮ ಸಮಾಜಕ್ಕೆ ಒಂದು 30 ಗುಂಟೆ ಜಾಗ ಕೊಟ್ಟರೆ ನಾವು ನೂರಾರು ವರ್ಷಗಳಿಂದ ಅಲ್ಲಿ ಶವ ಸಂಸ್ಕಾರ ಮಾಡ್ಕೊಂಡು ಬಂದೀವಿ. ಅಲ್ಲಿಯೂ ಸಹ ಸರ್ವ ಸಮಾಜಕ್ಕೆ ಒಂದು ದಹನ ಮಾಡುವಂಥದ್ದು ಒಂದು ಕಟ್ಟಡವನ್ನು ಕಟ್ಟಿದ್ದಾರೆ. ಅಲ್ಲಿ ಶವ ಸಂಸ್ಕಾರ ಸರ್ವಧರ್ಮದವರು ಆಗ್ತದೆ. ಅಲ್ಲಿ ದಹನ ಮಾಡುವಂಥ ಕೆಲಸ ಆಗ್ತದೆ. ಈ 30 ಗುಂಟೆ ಒಳಗೆ ಒಂದು 10 ಗುಂಟೆ ಜಾಗ ಕಟ್ಟಡ ಕಾಮಗಾರಿಗೆ ಹೋಗ್ತದೆ. ಇನ್ನು ಉಳಿದ 20 ಗುಂಟೆ ಒಳಗೆ ಸುಮಾರು 100 ವರ್ಷಗಳಿಂದ ನಾವು ಅಲ್ಲಿ ಶವ ಸಂಸ್ಕಾರ ಮಾಡ್ಕೊಂಡು ಬಂದಿದ್ದೀವಿ. ನಮ್ಮ ಪೂರ್ವಜರದ್ದು ಎಲ್ಲ ಶವ ಅಲ್ಲೇ ಸಂಸ್ಕಾರ ಮಾಡಿದ್ದೀವಿ. ಇವತ್ತಿನ ದಿವಸ ಮಹಾನಗರ ಪಾಲಿಕೆಯಿಂದ ಏಕಾಏಕಿ ಒಂದು ಬರ್ನಿಂಗ್ ಮೆಷಿನ್, ಎಲೆಕ್ಟ್ರಿಕಲ್ ಬರ್ನಿಂಗ್ ಮೆಷಿನನ್ನು ಒಂದು DMAಯಿಂದ ಮಾಡ್ಕೊಂಬಂದ್ಬಿಟ್ಟು ನಮಗೆ ಉಳಿದಂಥ 20 ಗುಂಟೆ ಜಾಗದಾಗ ನಮ್ಮ ಪೂರ್ವಜರ ಶವಗಳನ್ನ ಕಿತ್ತೆಸೆದ ಅಲ್ಲಿ ಕಾಮಗಾರಿ ಮಾಡತ್ತಾರೆ. ಇದು ನಮ್ಮ ದಲಿತರಿಗೆ ಮಾಡುವಂಥ ದೊಡ್ಡ ದ್ರೋಹ. ಇವತ್ತು ಮಾನ್ಯ ಮೇಯರ್ ಅವರಿಗೂ ಕೂಡ ನಾನು ಮನವಿಯನ್ನು ಕೊಟ್ಟಿದ್ದೀನಿ, ಮಾನ್ಯ ಕಮಿಷನರ್ ಅವರಿಗೂ ನಾವು ಮನವಿಯನ್ನು ಕೊಟ್ಟಿದ್ದೇನೆ. ಆದರೆ ನಮ್ಮ ಸಮಾಜದ ಪೂರ್ವಜರ ಏನು ಶವಗಳನ್ನೇನು ಕಿತ್ತು ಹೋಗಿದಾರಲ್ಲ, ಇದಕ್ಕೆ ನಮ್ಮ ಭಾವನೆಗೆ ಭಾಳ ನೋವಾಗೈತಿ. ಅದಕ್ಕೆ ಯಾರು ಅಲ್ಲಿ ಕಾಮಗಾರಿ ಮಾಡಿ ನಮ್ಮ ಪೂರ್ವಜರ ಶವಗಳನ್ನು ಕಿತ್ತಿದ್ದಾರೆ ಅವ್ರ ಮೇಲೆ ಕಾನೂನು ಕ್ರಮ ಆಗಬೇಕು. ಅವರ ದಲಿತರ ಮೇಲೆ ದೌರ್ಜನ್ಯ ಮಾಡಿದ್ದಾರೆ, ದಲಿತರ ಭಾವನೆಗೆ ಧಕ್ಕೆ ಮಾಡಿದ್ದಾರೆ. ಅವರು ಪೊಲೀಸರು ಮೇಲೆ ಅವ್ರ ಮೇಲೆ ಕಾನೂನು ಕ್ರಮ ತಗೊಂಡು ಅವ್ರ ಮೇಲೆ FIR ಹಾಕಿ ಮತ್ತು ನಮಗೆ ಇದ್ದಂಥ 20 ಗುಂಟೆ ನಮಗೆ ಜಾಗ ಬಿಟ್ಟು ನಾವು ಆ ಕಾಮಗಾರಿ ನಿಲ್ಲಿಸ್ಬೇಕು. ಕಾಮಗಾರಿ ವಿರೋಧಿಗಳಲ್ಲ, ಕಾಮಗಾರಿ ಆಗಲಿ. ಎಲೆಕ್ಟ್ರಿಕಲ್ ಬರ್ನಿಂಗ್ ಮೆಷಿನ್ ಬಂದಿದ್ದು ಬಡ್ರಿಗೋಸ್ಕರ ಒಳ್ಳೇದ ಇರಲಿ, ಆದರೆ ನಮ್ಮ ಜಾಗದಾಗ ಯಾಕೆ ವಿರೋಧ? 20 ಗುಂಟೆ ಜಾಗ ಐತಿ, ಆ ಜಾಗನ ತೊಗೊಂಡ್ರೆ ಮತ್ತು ನಾವೆಲ್ಲಿ ಶವ ಸಂಸ್ಕಾರ ಮಾಡೋಣ?
ಸರ್ ಈಗ ನೀವು ಹೇಳಿದ್ರಿ 30 ಗುಂಟೆ ಅಂತ ಹೇಳಿದ್ರಿ ಫಸ್ಟ್, ಈಗ ಮತ್ತೆ 20 ಗುಂಟೆ ಅಂತ ಇದ್ರಲ್ಲ ಸರ್ ಅದು? 30 ಗುಂಟೆ ಜಾಗ ಇದ್ದಿದ್ದು ಖರೆ ಐತಿ. ಅದ್ರೊಳಗೆ 10 ಗುಂಟೆ ಒಳಗೆ ಆಲ್ರೆಡಿ ಒಂದು ಬರ್ನಿಂಗ್ ಮಿಷನ್ ಅಂದರೆ ಕಟ್ಟಿಗಿಂದ ದಹನ ಮಾಡುವಂಥದ್ದು ಒಂದು ಕಟ್ಟಡ ಕಾಮಗಾರಿ ಆಗೈತಿ. ಅಲ್ಲಿ ಎಲ್ಲರೂ ಮಾಡ್ತಾರೆ. 30 ಗುಂಟೆ ಒಳಗೆ 10 ಗುಂಟೆ ಒಳಗೆ ಕಾಮಗಾರಿ ಹೋಗ್ತದ. ಸುಮಾರು 30-40 ವರ್ಷ ಅದು ಅದನ್ನು ಮಾಡ್ಯಾರ ಅವ್ರೀಗ. 20 ಗುಂಟೆ ಐತಿ. 20 ಗುಂಟೆ ಒಳಗೆ ಇಲೆಕ್ಟ್ರಿಕಲ್ ಬರ್ನಿಂಗ್ ಮಿಷನ್ ಕುಂದಿಸಿದ್ರೆ ಮತ್ತು ನಾವೆಲ್ಲಿ ಶವ ಸಂಸ್ಕಾರ ಮಾಡಬೇಕು? ಅಂದ್ರೆ ನಮ್ಗೆ ಯಾರು ಗೋಳು ಕೇಳೋರಿಲ್ಲೇನು? ಸರ್ ಈಗ ಅವ್ರ ಮೇಲೆ ಏನು ಕ್ರಮ ತೊಗೊಂಡ್ರಿ ಸರ್? FIR ಏನು ಮಾಡಿದ್ರಿ? ಮಾಡ್ತೀವಿ. ಯಾರು ಅದು ಕನ್ಸ್ಟ್ರಕ್ಷನ್ ಮಾಡತ್ತಾರ ಅವ್ರ ಹೆಸರು ನಮ್ಗೆ ಗೊತ್ತಾಗೈತಿ. ಯಾರೋ ರೂಪಶ್ರೀ ಕನ್ಸ್ಟ್ರಕ್ಷನ್ ಅಂತ ಅವ್ರ ಮೇಲೆ ಕಂಪ್ಲೇಂಟ್ ಕೊಡ್ತೀವಿ. ಅವ್ರು ನಮ್ಗೆ ಕೇಳಾರ್ದ ನಮ್ಮ ಪೂರ್ವಜರು ಶವ ಹೆಂಗೆ ಕಿತ್ತು ಹೋಗಿದ್ರು ನಮ್ಗೆ ಮಾಹಿತಿನೇ ನೀಡಿಲ್ಲ. ಮತ್ತು ಇದ್ದಿದ್ದು 20 ಗಂಟೆ ತೊಗೊಂಡು ನಾವೇನು ಮಾಡಬೇಕು? ದಯವಿಟ್ಟು ಈ ಮಾಧ್ಯಮ ಮುಖಾಂತರ ಎಲ್ಲ ಅಧಿಕಾರಿಗಳಿಗೆ ನಾನು ವಿನಂತಿ ಮಾಡ್ಕೊತೀನಿ, ನಮ್ಮದು ಇದ್ದಂಥ ಜಾಗನ ನಮಗೆ ಬಿಟ್ಟು ಕೊಡ್ರಿ. ನೀವು ಬೇರೆ ಕಡೆ ಎಲ್ಲರ ಕಟ್ಟಿ, ನಾವೇನು ಇದಕ್ಕೆ ವಿರೋಧ ಇಲ್ಲ. ಆದರೆ ನಮ್ಮ ಜಾಗದಾಗ ಈ ಕಾಮಗಾರಿ ಬೇಡ. ತಮ್ಮ ಹೆಸರು ಸರ್? ತುಳಸಪ್ಪ ಪೂಜಾರ್, ಧಾರವಾಡ ಬೋವಿ ವಡ್ಡರ ಸಮಾಜದ ಜಿಲ್ಲಾಧ್ಯಕ್ಷ. ನಮ್ಮ ಹಿರಿಯರ ಶವಗಳನ್ನು ಕಿತ್ತೆಸೆದು ದಲಿತರ ಮೇಲೆ ದೌರ್ಜನ್ಯ ಎಸಗಿರುವ ಹಾಗೂ ಕಾನೂನು ಬಾಹಿರವಾಗಿ ಕಾಮಗಾರಿ ಆರಂಭಿಸಿರುವ ಸಂಬಂಧಪಟ್ಟವರ ವಿರುದ್ಧ ಪೊಲೀಸ್ ಇಲಾಖೆ ತಕ್ಷಣವೇ ಕಟ್ಟುನಿಟ್ಟಿನ ಕ್ರಮ ಜರುಗಿಸಿ ಹಾಗೂ ನೂರಾರು ವರ್ಷಗಳಿಂದ ಸಮಾಜದ ಶವ ಸಂಸ್ಕಾರಕ್ಕೆ ಬಳಸಲ್ಪಡುತ್ತಿದ್ದ 20 ಗುಂಟೆ ಜಮೀನನ್ನು ಸಮಾಜಕ್ಕೆ ಉಳಿಸಿಕೊಡಬೇಕೆಂದು ಸಂಘದ ಮುಖಂಡರಾದ ಮುತ್ತುರಾಜ್ ವಡ್ಡರ್ ಹಾಗೂ ಮಾರುತಿ ಅರ್ಜುನ್ ವಡ್ಡರ್ ಸೇರಿದಂತೆ ಸಮಾಜದ ಹಿರಿಯರು ಒತ್ತಾಯಿಸಿದ್ದಾರೆ. ನಮ್ಮ ಜಾಗ ಕೊಟ್ಟ ಮತ್ತೆಲ್ಲ ಕಟ್ಟಡ ಕಟ್ಟೋದು ನಮ್ಗೆ ಅನ್ಯಾಯ ಆಗೈತಿ. ದಯವಿಟ್ಟು ಅದನ್ನು ಬಂದ್ ಮಾಡಿಸಿ. ದಯವಿಟ್ಟು ನಮ್ಮ ಕಟ್ಟಡ ಬಂದ್ ಮಾಡಿ ನಮ್ಮ ಜಾಗ ನಾವು ಬಿಟ್ಕೊಡ್ರಿ. ಇಲ್ಲ ಅಂದ್ರೆ ನಮ್ಗೆಲ್ಲ ಒಂದು 10 ಎಕರೆ ನಿಮ್ಮ ಎಲ್ಲ ಜಾಗ ನೋಡಿ ನೀವು ಮಾಡಿಕೊಟ್ಟೆ ನಮ್ಗೆ